ಟೆಕ್ ಈಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿ UGC 2025ಕ್ಕೆ ಸಂಬಂಧಿಸಿದಂತೆ ಮೂರನೇ ಒಂದು ಥರ್ಡ್ ರೌಂಡಲ್ಲಿ ಯಾರ್ಯಾರು ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ವಿದ್ಯಾರ್ಥಿಗಳಿಗೆ. ಸೊ ಅವರೊಂದು KCT ಒಂದು ಥರ್ಡ್ ರೌಂಡ್ ಒಂದು ಅಡ್ಮಿಷನ್ ಪ್ರಾಸೆಸ್ ಏನಿದೆಯಲ್ಲ, ಸೊ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದನ್ನು ಒಂದು ಎಕ್ಸ್ಟೆಂಡ್ ಏನೇನಾಗಿದೆ ಸ್ವಲ್ಪ ತಿಳಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಹಾಗೆ ಒಂದು ಥರ್ಡ್ ರೌಂಡ್ ಬಗ್ಗೆ ಎಚ್ಚರವಿರಲಿ ವಿದ್ಯಾರ್ಥಿಗಳೇ. ಸೊ ನೀವು ಮಾಡೋ ತಪ್ಪುಗಳು ಮುಂದೆ ಏನೇನು ಎಫೆಕ್ಟ್ ಆಗ್ಬೋದು ಅಂತ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ KCT ಪ್ರಾಸೆಸ್ನ ಏನಿದೆಯಲ್ಲ ಕಂಪ್ಲೀಟ್ ಮಾಡಿ, ಓಕೆನಾ. ಸೊ ನಾನು ಫೀಸ್ ಕಟ್ತೀನಿ, ಆಮೇಲೆ ಅಡ್ಮಿಷನ್ ಮಾಡ್ಕೊಳ್ತೀನಿ, ಅಥವಾ ಅಡ್ಮಿಷನ್ ನಂತರ ಮಾಡ್ಕೊಳಕ್ಕೆ ನಡೀತೈತಾ, ಫೀಸ್ ಪೇಮೆಂಟ್ ಸ್ವಲ್ಪ ಡಿಲೇ ಆದರೆ ನಡೀತೈತಾ? ಸೊ ಈ ಥರ ಎಲ್ಲ ಕ್ವಶನ್ಸ್ ಎಲ್ಲ ಕೇಳೋಕೆ ಹೋಗಬೇಡಿ. ಸೊ ಏನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರಲ್ಲ ನಮ್ಮ ಡಿಪಾರ್ಟ್ಮೆಂಟರು, ಅದನ್ನು ಮಾತ್ರ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಥರ್ಡ್ ರೌಂಡ್ ಒಂದು ವಿಸ್ತರಿಸೋ ವೇಳಾಪಟ್ಟಿ ಏನಿದೆಯಲ್ಲ, ಸೊ ಇಂಜಿನಿಯರಿಂಗ್ ಇಲ್ಲಿ ಏನೇನೋ ಒಂದು ಕೋರ್ಸ್ ಕೊಟ್ಟಿದ್ದಾರಲ್ಲ, ಸೊ ಎಲ್ಲ ಕೋರ್ಸು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡೋದು ಮತ್ತು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು, ಓಕೆನಾ. ಸೊ ಹಿಂದಿನ ಸುತ್ತಿನಲ್ಲಿ ಶುಲ್ಕ ಪಾವತಿಸಿದರೆ ಕಾಯಿನ್ ಡಿಪಾಸಿಟನ್ನು ಸುತ್ತಿನ ಹಂಚಿಕೆಯಾದ ಸೀಟಿಗೆ ನೋಂದಣಿ ಮಾಡಿಕೊಳ್ಳೋದು, ಅಂದರೆ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತಾರೆ. ಸೊ ಏನೇನೋ ಒಂದು ಅಮೌಂಟ್ ಕಟ್ಟಿರ್ತೀರಲ್ಲ ಕಾಯಿನ್ ಡಿಪಾಸಿಟನ್ನು, ಸೊ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗೆಯೇ ಇಲ್ಲಿ ಏನು ಹೇಳಿದ್ದಾರೆ, ಲಾಸ್ಟ್ ಡೇಟ್ ಏನಿದೆಯಲ್ಲ ಟೈಮ್ ಆ್ಯಂಡ್ ಡೇಟಿಂಗು 13/9/2025 ನೈಟ್ 9 ಗಂಟೆವರೆಗೆ ಇರುತ್ತೆ. ಸೊ ಅಷ್ಟು ಒಳಗಡೆ ಒಂದು ಕಾಯಿನ್ ಡಿಪಾಸಿಟನ್ನು ಸೊ ಫೀಸ್ ಪೇಮೆಂಟನ್ನು ಮಾಡ್ಕೊಂಡು ಕನ್ಫರ್ಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು, ಇಷ್ಟು ಮಾತ್ರ ಇಲ್ಲಿ ಇವತ್ತು ಮಾಡಬೇಕಾಗತ್ತೆ. ಸೊ ಆ ನಂತರ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ 2 sets ಆಫ್ ಜೆರಾಕ್ಸ್ ಕಾಪೀಸ್. ಸೊ ವಿದ್ಯಾರ್ಥಿ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳು ಶೇರ್ ಮಾಡಿ, ಏಕೆಂದರೆ ನಾಳೆ ಸಂಡೇ ಇದ್ದರೂ ಕೂಡ ವಿದ್ಯಾರ್ಥಿಗಳು ಒಂದು ಕಾಲೇಜ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಓಪನ್ ಇರುತ್ತೆ. ಏಕೆಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆನ್ ದ ಬಿಫೋರ್ ಅಥವಾ ಆನ್ ಆರ್ ಬಿಫೋರ್. ಸೊ 14ನೇ ತಾರೀಕು 9/2025 ನಾಳೆ ಸಂಜೆ 5 ಗಂಟೆ ಒಳಗಡೆಗಾಗಿ ನೀವೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಕಾಲೇಜಲ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ. ಸೊ ಸಂಡೇ ಆದರೂ ಕೂಡ ಓಪನ್ ಆಗಿರುತ್ತೆ, ಇಲ್ಲಿ ಹೇಳಿದ್ದಾರೆ ನೋಡಿ. ಸೊ ಹಿಂದಿನ PDF ಅಲ್ಲಿ ಕೂಡ ಹೇಳಿದ್ದಾರೆ. ಸೊ ಕಾಲೇಜ್ ಡೇಸ್ ಕೂಡ ನಾವು ಸ್ವಲ್ಪ ಟೈಮಿಂಗ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅಂದರೆ ಕಾಲೇಜ್ಗಳು ಓಪನ್ ಮಾಡಿರ್ತಾರೆ ಒಂದು ಸಾಟರ್ಡೆ ಸಂಡೇ ಕೂಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿ ಎಲ್ಲರೂ ಕೂಡ ಅದನ್ನ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಾರ್ ಎನ್ಶೂರಿಂಗ್ ಎ ಫೈತ್ಫುಲ್, ಸೊ ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿ ಲಭ್ಯವಿರುವ ಸೀಮಿತ ಸಮಯದಲ್ಲಿ ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು, ಕಾಲೇಜುಗಳು ಎಲ್ಲ ಶನಿವಾರ, ಭಾನುವಾರ ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಹೇಳಿದ್ನಲ್ಲ. ಸೊ ಹಿಂದಿನ ಒಂದು ನೋಟಿಫಿಕೇಶನ್ ಕೂಡ ಹೇಳಿದರು, ಬಟ್ ಈ ನೋಟಿಫಿಕೇಶನ್ ಕೂಡ ಹೇಳಿದ್ದಾರೆ ಸಾಟರ್ಡೆ ಸಂಡೇ ಏನಿದೆಲ್ಲ ಆ ರಜಾ ದಿನಗಳನ್ನು ಕೂಡ ಕೆಲಸ ದಿನ ಅಂತ ಕೆಲಸ ಪರಿಗಣನೆ ಮಾಡಿ ಕೆಲಸ ಇದೆ, ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ KCT ವಿದ್ಯಾರ್ಥಿ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಿ ಈ ಒಂದು KCT ಪ್ರಾಸೆಸ್ನ ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಗಳು. ಸೊ ಏನೇ ಗೊಂದಲ ಇಟ್ಕೊಳಕ್ಕೆ ಹೋಗಬೇಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ, ಏನೇ ಸ್ಟೆಪ್ ಕೂಡ ಮಿಸ್ ಮಾಡಿದೆ ಅಂದರೆ ಕೊಟ್ಟಿರುವಂಥ ಸ್ಟೆಪ್ಸ್ ಏನಿದೆಲ್ಲ ಸೊ ಅದೇ ರೀತಿಯಾಗಿ ಫಾಲೋ ಮಾಡಿ. ಸೊ ನೀವು ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆಯಲ್ಲ ಅದೇ ಕಾಲೇಜಿಗೆ ಅಡ್ಮಿಷನ್ನ ಮಾಡ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ನೀವು ಅಲ್ಲೇ ಕೇಳ್ಬೋದು, ಯಾಕೆಂದರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾವ ಥರ ಒಂದು ಅಡ್ಮಿಷನ್ನ ಏನೇನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನೇನು ಮಿಸ್ ಆಗಿರೋಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಓಕೆನಾ. ಎಷ್ಟು ಫೀಸ್ ಪೇಮೆಂಟ್ ಮಾಡಿದ್ದೀರಾ, ಎಕ್ಸ್ಟ್ರಾ ಫೀಸ್ ಏನಾಗಿರ್ಬೋದು, ಓಕೆನಾ. ಫೀಸ್ ಪೇಮೆಂಟ್ ಮಾಡಿದ್ದೀರಾ, ಸೊ ಅಡ್ಮಿಷನ್ಗೆ ಲೇಟ್ ಆಗುತ್ತಾ, ಆ ಕಾಲೇಜ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡೋದಂತ ಆಗಿರ್ಬೋದು. ಸೊ ಈ ಥರ ಏನೋ ಡೌಟ್ಸ್ ಇದ್ದರೂ ಕೂಡ ಕಾಲೇಜ್ಗೆ ಮೀಟ್ ಕೊಟ್ಟರೆ ಅಥವಾ ಒಂದು ಫೋನ್ ನಂಬರ್ ಮುಖಾಂತರ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಿದ್ಯಾರ್ಥಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.